ಈಗೆಲ್ಲ ಬಂದಿಲ್ಲ. ಈಗ ಒಂದು ವರ್ಷದಿಂದ ಸ್ಟಾಪ್ ಇದೆ ಅದ. ಇಲ್ಲ ಒಂದು ವರ್ಷದಿಂದ ಈಗ ದಲಿತ ಸಿ ಎಮ್ ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ. ಅದೇನಿಲ್ಲ ಇಲ್ಲ. ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ. ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕಲೇ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ. ಉತ್ತರಾಖಂಡಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನ, ವಿಮಾನ ನೋಡಿ, ಇನ್ವೆಸ್ಟಿಗೇಷನ್ ಆಗಲಿ. ಯಾಕಂದರೆ ಅದು ಗೊತ್ತಿಲ್ಲ, ಪೈಲಟ್ ಎರರ್ ಇದೆಯೋ ಅಥವಾ ಟೆಕ್ನಿಕಲ್ ವಿಮಾನದ ಪಾರ್ಟ್ ಇದೆಯೋ ಮತ್ತು ಯಾರ್ಯಾರ್ದು ಪಾರ್ಟ್ ಇದೆ ಅಂತ ಇನ್ವೆಸ್ಟಿಗೇಷನ್ ಆಗಲಿ. ಹೆಂಗೋ ಈಗೇನು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಅದರಲ್ಲಿ ಇಮಿಡಿಯೇಟ್ ಏನು ಶಾರ್ಟ್ ಟೈಮ್ನಾಗ ಗೊತ್ತಾಗ್ತದೆ. ಸೊ ನೋಡೋದಂದ್ರೆ ಮುಂದೆ ಆಗಬಾರ್ದು ಆ ರೀತಿ ಮತ್ತೆ ಅನ್ನೋದು ಅಷ್ಟೇ ಎಲ್ಲರದು ಆಸೆ. ಅದೇ ದೊಡ್ಡದು ಆಗಬಾರ್ದಿತ್ತು. ಯಾಕಂದರೆ ಏರ್ ಇಂಡಿಯನ್ ಪೈಲಟ್ಗಳೆಲ್ಲ ಎಕ್ಸ್ಪರ್ಟ್, ಅವ್ರು ಭಾಳ ಎಕ್ಸ್ಪೀರಿಯನ್ಸ್ ಪೈಲಟು. ಕಂಪನಿ ಕೂಡ ಭಾಳ ಹಳೆದಿದೆ. ನೋಡೋಣ, ಇನ್ವೆಸ್ಟಿಗೇಷನ್ನಾಗ ಗೊತ್ತಾಗ್ತದೆ. We at East Point Group of Institutions offer a wide range of courses that provide limitless opportunities, building skills over 2 decades. ಗುಜರಾತ್ ನಂತರ ಇವತ್ತು ಉತ್ತರಾಖಂಡದಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನ ಆಗಿ 7 ಜನ ಡೆತ್ ಆಗಿದ್ದಾರೆ. ಹೇಳಲಿಕ್ಕೆ ಆಗೋಲ್ಲ. ವೆದರ್ ಡಿಪೆಂಡ್ ಇರ್ತೈತೆ, ಟೆಕ್ನಿಕಲ್ ಇರ್ತೈತೆ, ಪೈಲಟ್ ಹೇಳಿದ್ರಲ್ಲ, ಡಿಪೆಂಡ್ಸ್. ಉತ್ತರಾಖಂಡದಲ್ಲಿ ಎವ್ರಿ 10 ನಿಮಿಷಕ್ಕೊಂದ್ಸಲ ವೆದರ್ ಚೇಂಜ್ ಆಗ್ತಿರ್ತಾರೆ. ಹೀಗಾಗಿ ಆಗ್ತೈತೆ, ಏನು ಹೇಳೋಕ್ಕಾಗೋಲ್ಲ. ಸೊ ಒಂದೊಂದು ಸಲ ಪೈಲಟ್ ಮಿಸ್ಟೇಕ್ ಇರುತ್ತೆ, ಒಂದು ಸಲ ವೆದರ್ ಸಡನ್ನಾಗಿ ಚೇಂಜ್ ಆಗಿರಲ್ಲ. ಹೀಗಾಗಿ ಗೊತ್ತಾಗಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಆದಮೇಲೆ ನೋಡೋಣ. ಈಗೆಲ್ಲ ಬಂದಿಲ್ಲ. ಈಗ ಒಂದು ವರ್ಷದಿಂದ ಸ್ಟಾಪ್ ಇದೆ ಅದ. ಇಲ್ಲ ಒಂದು ವರ್ಷದಿಂದ ಈಗ ದಲಿತ ಸಿ ಎಮ್ ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ. ಅದೇನಿಲ್ಲ ಇಲ್ಲ. ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ. ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕಲೇ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ. ಉತ್ತರಾಖಂಡಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನ, ವಿಮಾನ ನೋಡಿ, ಇನ್ವೆಸ್ಟಿಗೇಷನ್ ಆಗಲಿ. ಯಾಕಂದರೆ ಅದು ಗೊತ್ತಿಲ್ಲ, ಪೈಲಟ್ ಎರರ್ ಇದೆಯೋ ಅಥವಾ ಟೆಕ್ನಿಕಲ್ ವಿಮಾನದ ಪಾರ್ಟ್ ಇದೆಯೋ ಮತ್ತು ಯಾರ್ಯಾರ್ದು ಪಾರ್ಟ್ ಇದೆ ಅಂತ ಇನ್ವೆಸ್ಟಿಗೇಷನ್ ಆಗಲಿ. ಹೆಂಗೋ ಈಗೇನು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಅದರಲ್ಲಿ ಇಮಿಡಿಯೇಟ್ ಏನು ಶಾರ್ಟ್ ಟೈಮ್ನಾಗ ಗೊತ್ತಾಗ್ತದೆ. ಸೊ ನೋಡೋದಂದ್ರೆ ಮುಂದೆ ಆಗಬಾರ್ದು ಆ ರೀತಿ ಮತ್ತೆ ಅನ್ನೋದು ಅಷ್ಟೇ ಎಲ್ಲರದು ಆಸೆ. ಅದೇ ದೊಡ್ಡದು ಆಗಬಾರ್ದಿತ್ತು. ಯಾಕಂದರೆ ಏರ್ ಇಂಡಿಯನ್ ಪೈಲಟ್ಗಳೆಲ್ಲ ಎಕ್ಸ್ಪರ್ಟ್, ಅವ್ರು ಭಾಳ ಎಕ್ಸ್ಪೀರಿಯನ್ಸ್ ಪೈಲಟು. ಕಂಪನಿ ಕೂಡ ಭಾಳ ಹಳೆದಿದೆ. ನೋಡೋಣ, ಇನ್ವೆಸ್ಟಿಗೇಷನ್ನಾಗ ಗೊತ್ತಾಗ್ತದೆ. ಗುಜರಾತ್ ನಂತರ ಇವತ್ತು ಉತ್ತರಾಖಂಡದಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನ ಆಗಿ 7 ಜನ ಡೆತ್ ಆಗಿದ್ದಾರೆ. ಹೇಳಲಿಕ್ಕೆ ಆಗೋಲ್ಲ. ವೆದರ್ ಡಿಪೆಂಡ್ ಇರ್ತೈತೆ, ಟೆಕ್ನಿಕಲ್ ಇರ್ತೈತೆ, ಪೈಲಟ್ ಹೇಳಿದ್ರಲ್ಲ, ಡಿಪೆಂಡ್ಸ್. ಉತ್ತರಾಖಂಡದಲ್ಲಿ ಎವ್ರಿ 10 ನಿಮಿಷಕ್ಕೊಂದ್ಸಲ ವೆದರ್ ಚೇಂಜ್ ಆಗ್ತಿರ್ತಾರೆ. ಹೀಗಾಗಿ ಆಗ್ತೈತೆ, ಏನು ಹೇಳೋಕ್ಕಾಗೋಲ್ಲ. ಸೊ ಒಂದೊಂದು ಸಲ ಪೈಲಟ್ ಮಿಸ್ಟೇಕ್ ಇರುತ್ತೆ, ಒಂದು ಸಲ ವೆದರ್ ಸಡನ್ನಾಗಿ ಚೇಂಜ್ ಆಗಿರಲ್ಲ. ಹೀಗಾಗಿ ಗೊತ್ತಾಗಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಆದಮೇಲೆ ನೋಡೋಣ.